ನಾಮದಲ್ಲಿ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಏಸಯ್ಯ ಪರಿಶುದ್ಧನು ಪರಿಶುದ್ಧನು. ನಮ್ಮನ್ನು ಕೂಡ ಪರಿಶುದ್ಧವಾಗಿ ಮಾರ್ಪಡಿಸಲಿಕ್ಕೆ ದೇವರು ಬಹು ಬಹು ಪ್ರಯಾಸ ಪಡ್ತಾ ಇದ್ದಾರೆ. ನಮ್ಮನ್ನು ಪ್ರೇರೇಪಿಸ್ತಿದ್ದಾರೆ, ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ನಮ್ಮಿಂದ ದೇವರು ನಮ್ಮನ್ನು ಬಲಗೊಳಿಸಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಈಗ ನಾವು 2 ಕೊರಿಂಥಿ ಬರೆದ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನ. ಆದುದರಿಂದ ನಾವು ದೇವರ ಕರುಣೆಯಿಂದ ಈ ಸೇವೆಯನ್ನು ಹೊಂದಿದ್ದರಾಗಿ ಧೈರ್ಯಗೆಟ್ಟು ಹಿಂದಿರುಗುವುದಿಲ್ಲ. ಸುವಾರ್ತೆಯ ಸೇವೆಯಲ್ಲಿ ಎಂಥ ಕಷ್ಟಗಳು ಸಂಭವಿಸಿದರೂ ಧೈರ್ಯದಿಂದ ಇರ್ತೀವಿ ಅಂತಂದು ಪರಿಶುದ್ಧ ಪೌಲು ಇಲ್ಲಿ ತಿಳಿಸ್ತಾ ಇದ್ದಾನೆ. ಪರಿಶುದ್ಧ ಪೌಲನು ನಮಗೆ ಧೈರ್ಯಗೆಡುವುದಿಲ್ಲ. ಸೇವಕರು ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ, ತ್ಯಾಗ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ರಕ್ತ ಸುರಿಸಿದನು, ಪ್ರಾಣವನ್ನು ಕೊಟ್ಟನು. ಇವರು ಈಗ ಸೇವಕರು ತ್ಯಾಗ ಮಾಡ್ತಾ ಇದ್ದಾರೆ, ಜೀವಿತವನ್ನು ತ್ಯಾಗ ಮಾಡ್ತಾ ಇದ್ದಾರೆ. ಆದುದರಿಂದ ನಾವು ದೇವರ ಕರುಣೆಯಿಂದ, ದೇವರು ನಮ್ಮನ್ನು ಕರುಣಿಸುವ ಪ್ರೀತಿಯಿಂದ ನಮ್ಮನ್ನು ಬಲಗೊಳಿಸಿದಾಗ ನಾವು ದೇವರ ಕರುಣೆಯನ್ನು ಹೊಂದ್ತೀವಿ. ಈಗ ನಮ್ಮ ದೇವರು ನಮಗೆ ಹೇಳುವ ಮಾತು ನಾವು ಕೇಳೋಣ. 4ನೇ ಅಧ್ಯಾಯ 5ನೇ ವಚನ ನೋಡಿದರೆ, ನಮ್ಮನ್ನೇ ಪ್ರಸಿದ್ಧಿ ಮಾಡಿಕೊಳ್ಳದೆ ನಮ್ಮನ್ನು ಯೇಸುವಿನ ನಿಮಿತ್ತ ನಿಮ್ಮ ದಾಸರಂತಲೂ ಕ್ರಿಸ್ತು ಯೇಸುವನ್ನೇ ಕರ್ತನೆಂದು ಪ್ರಸಿದ್ಧಪಡಿಸುತ್ತೇವೆ. ನಮ್ಮನ್ನು ಪ್ರಸಿದ್ಧಿಪಡಿಸ್ಕೊಳ್ಳೋದಿಲ್ಲ, ನಮ್ಮನ್ನು ಪಡಿಸ್ಕೊಳ್ಳಲ್ಲ, ದೇವರನ್ನೇ ನಾವು ಪಡಿಸ್ತೀವಿ. ನಮ್ಮನ್ನು ಪ್ರಸಿದ್ಧಿಪಡಿಸಿಕೊಳ್ಳುವುದಿಲ್ಲ, ನಮ್ಮನ್ನು ಯೇಸುವಿನ ನಿಮಿತ್ತ ನಿಮ್ಮ ದಾಸರಂತಲೂ ಕ್ರಿಸ್ತು ಯೇಸುವನ್ನೇ ಕರ್ತನಂತಲೂ ಪ್ರಸಿದ್ಧಪಡಿಸುತ್ತೇವೆ. ಏಕೆಂದರೆ ಕತ್ತಲೆಯೊಳಗಿಂದ ಬೆಳಕು ಪ್ರಕಾಶಿಸಲಿ. ಕತ್ತಲೆಯಲ್ಲಿರೋರು ಬಹು ಜನ ಇದ್ದಾರೆ. ಅಬ್ರಹಾಮನು ಕರೆದಿದ್ದಾನೆ ದೇವರು. ಅಬ್ರಹಾಮ ಅಬ್ರಹಾಮ ಅಂತ ಕರೆದಾಗ ಬಂದಿದ್ದಾನೆ. ಮತ್ತೆ ನಿನ್ನ ಮಗನು ಕೂಡ ಅಂತಂದು ಕೇಳಿದಾಗ ಅಬ್ರಹಾಮ್ ಕೊಟ್ಟಿದ್ದಾನೆ. ಅಬ್ರಹಾಮ ತಡಿ, ನಿನ್ನ ಮಗನನ್ನು ಏನು ಮಾಡಬೇಡ. ಸೇವೆಯಲ್ಲಿ ದಿನವೂ ಒಂದೊಂದು ದಿನವೂ ಘಟ ಹೆಂಗಿರುತ್ತವೆ ಅಂದರೆ, ಒಂದೊಂದು ದಿನ ಒಂದೊಂದಾಗಿರುತ್ತವೆ. ಅದು ಲೆಕ್ಕ ಹೇಳೋಕ್ಕೆ ಆಗೋದಿಲ್ಲ. ಏಕೆಂದರೆ ಸೇವೆಯಲ್ಲಿ ಅನೇಕ ಇಬ್ಬಂದಿಗಳು ಎದುರಾಗ್ತವೆ, ಸಮಯವೂ ಇರೋದಿಲ್ಲ. ಪ್ರಾರ್ಥನೆಯಿಂದ ನೀವು ಸಿದ್ಧಪಡಿಸ್ಕೋಬೇಕು. ಈಗ ಏನು ಹೇಳ್ತಾ ಇದ್ದಾನೆ ಅಂದರೆ ಪೌಲು, ಈ ಸೇವೆಯನ್ನು ಹೊಂದಿರುವಾಗ ಧೈರ್ಯಗೆಟ್ಟು ಹಿಂದೆಗೆದಿಲ್ಲ. ನಾವು ಈ ಸೇವೆಯನ್ನು ಮಾಡ್ತಾ ಇರುವಾಗ ನಾವು ಹಿಂತಿರುಗೋದಿಲ್ಲ ಅಂತಾಗಿ ನೋಡ್ರಿ. ನಾಚಿಕೆಯನ್ನು ಹುಟ್ಟಿಸುವ ಗುಪ್ತ ಕಾರ್ಯಗಳನ್ನು ನಾವು ಬಿಟ್ಟು ತಂತ್ರದಲ್ಲಿ ನಡೆಯದೆ, ದೇವರ ವಾಕ್ಯವನ್ನು ಕೆಡಿಸದೆ ಸತ್ಯವನ್ನು ಪರಿಷ್ಕರಿಸುವುದಾಗಿ ಬೋಧಿಸುತ್ತಾ, ನಾವು ಸಜ್ಜರೊಂದಿಗೆ ಪ್ರತಿ ಮನುಷ್ಯ ದೇವರೊಂದಿಗೆ ಮುಂದೆ ಒಪ್ಪಾದಬೇಕ ರೀತಿಯಲ್ಲಿ ನಡೆಯುತ್ತೇವೆ. ಸಜ್ಜನರನ್ನು ಹಿಂಬಾಲಿಸಿ, ಪ್ರವಕ್ತೆಗಳನ್ನು ಹಿಂಬಾಲಿಸಿ, ಯೇಸು ಕ್ರಿಸ್ತನನ್ನು ಕರ್ತನನ್ನು ಆಧಾರ ಮಾಡಿಕೊಂಡು ಈ ಸೇವೆಯನ್ನು ನಡೆಸುವಾಗ ಎಷ್ಟೋ ಆಟಂಕಗಳು. ಯಾವ ತರ್ತಾರೆ ಆಟಂಕಗಳು? 2 ಕೊರಿಂಥಿ 4ನೇ ಅಧ್ಯಾಯ 4ನೇ ವಚನ ನೋಡಿರಿ. ಪ್ರಪಂಚ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡುತ್ತಾನೆ. ನಂಬಿಕೆ ಇಲ್ಲದ್ರೆ ಸಾಕು, ಮಂಕು ಮಾಡ್ತಾನೆ. ಈ ನೇತ್ರಗಳು ಎಲ್ಲ ಮನ ತಿರುಗಿಸಿಬಿಡ್ತಾನೆ, ದಾಸರನ್ನು ಮಾಡ್ಕೊಂಡ್ಬಿಡ್ತಾನೆ. ಹೇಗೆ? ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿಸುತ್ತಾನೆ. ಇಲ್ಲಿ ನಾವು ಒಂದು ಸತ್ಯವನ್ನು ಕೇಳಬೇಕು. 30
ಕೀರ್ತನೆ 91:13 ಸಿಂಹಗಳ ಮೇಲೆ ನಡೆಯುವುದು. ಸಿಂಹಗಳು ಏನ್ರಿ? ಸಿಂಹ ಸರ್ಪಗಳ ಮೇಲೆ. ಸಿಂಹ ಮತ್ತು ಸರ್ಪ. ಸಿಂಹ ಅಂತ ಹೆಂಗಿರುತ್ತೆ, ಸರ್ಪಗಳು ಹೆಂಗಿರುತ್ತವೆ? ತುಳಿಯುವುದಕ್ಕೆ, ಪ್ರಾಯದ ಸಿಂಹಗಳನ್ನು, ಘಟ ಸರ್ಪವನ್ನು ತುಳಿಯುವುದಕ್ಕೆ ನಮಗೆ ಕೃಪೆ ಕೊಟ್ಟಿದ್ದಾನೆ. ಇವು ಕಣ್ಣಿಗೆ ಕಾಣಲ್ಲ. ನಾವು ಯುದ್ಧ ಮಾಡಬೇಕು. ದುರಾತ್ಮ ಶಕ್ತಿಗಳು, ದುಷ್ಟಶಕ್ತಿಗಳು, ಅಂಧಕಾರ ಶಕ್ತಿಗಳಿಂದ ನಾವು ಯುದ್ಧ ಮಾಡಬೇಕು. ಇವರನ್ನು ಎದುರಿಸಿದರೆ ನೀನು ಮುಂದಕ್ಕೆ ಹೋಗ್ತೀಯ. ಗಬ್ರಿಯಲ್ ದೂತನು ನಿನ್ನ ಸಹಾಯ ತಿಳ್ಕೊಂಡ್ರೆ ದೇವರು ನಮಗೆ ಶಕ್ತಿ ಕೊಡ್ತಾನೆ. ನಮ್ಮ ಸುತ್ತಲೂ ಕೋಟೆ ಕಟ್ತಾನೆ. ಆ ಕೋಟೆಯಲ್ಲಿ ನಾವು ಬಲ ಪಡ್ಬೋದು. ಆ ಕೋಟೆಯಲ್ಲಿದ್ದಾಗ ನಾವು ಗೆಲ್ಲಬಹುದು. ಸಿಂಹ ಸರ್ಪಗಳ ಮೇಲೆ ನಡೆಯುವುದು, ತುಳಿಯುವುದು, ಪ್ರಾಯದ ಸಿಂಹಗಳನ್ನು, ಘಟ ಸರ್ಪಗಳನ್ನು ತುಳಿಯುವುದು. ದೇವರು ಕೃಪೆ ಕೊಟ್ಟಿದ್ದಾನೆ. ಇಲ್ಲಿ 7 ನೋಡಿದರೆ ಎಷ್ಟು ಶ್ರಮೆಗಳು ಬರ್ತಾ ಇದ್ದಾವೆ ನೋಡ್ರಿ. 7 ಓದ್ತಾ ಇದ್ದೀನಿ. ಬಲಾಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದಿದ್ದಲ್ಲ ಎಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟದಲ್ಲಿ ನಮಗುಂಟು. ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟಿದ್ದರೂ ನಾವು ಅತಿ ಸಂಕಟ ಪಡುವುದಿಲ್ಲ. ಏನ್ರಿ? ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟುಗಳಿದ್ದರೂ ನಾವು ಸಂಕಟ ಪಡುವುದಿಲ್ಲ. ಯಾಕೆ ಸಂಕಟ ಪಡಬೇಕು? ನಮ್ಮಲ್ಲಿ ಆನಂದ, ಸಂತೋಷ, ಸಮಾಧಾನ ಇರುತ್ತೆ. ಹೆಂಗೆ ಅಂದರೆ ಇಲ್ಲಿ ಮಣ್ಣಿನ ಘಟದಲ್ಲಿ ಐಶ್ವರ್ಯ ಇಟ್ಟಿದ್ದಾನಂತೆ. ನಾವೊಂದು ತಿಳ್ಕೋಬೇಕು. ಮಣ್ಣಿನ ಘಟ ಅಂದರೆ ನಾವು ಮಣ್ಣಿಂದ ತೆಗೆದವರು, ಜಿಗಿಟ ಮಣ್ಣಿಂದ ನಮ್ಮನ್ನು ಮಾಡಿದ ದೇವರು. ಕತ್ತಲೆಯಿಂದ ಬೆಳಕು ಹೊಳೆಯಲಿ ಅಂದರೆ ಕತ್ತಲಲ್ಲಿರುವವರು ಬಹಳ ಜನ ಇದ್ದಾರೆ. ಅನೇಕ ಜನರು ವಾಕ್ಯವಿಲ್ಲದೆ ನಶಿಸಿ ಹೋಗ್ತಾ ಇದ್ದಾರೆ. ಅಳಿದು ಹೋದ ಆತ್ಮಗಳು ರಕ್ಷಿಸುವುದಕ್ಕಾಗಿ ಯೇಸು ಕ್ರಿಸ್ತನು, ಮನುಷ್ಯಕುಮಾರನು ಬಂದ. ಈಗ ಸಿಂಹ ಸರ್ಪಗಳನ್ನು ಮೇಲೆ ನಡೆಯುವುದಕ್ಕೆ ನಮಗೆ ಅಧಿಕಾರ ಕೊಟ್ಟ. ಪ್ರಾಯದ ಸಿಂಹಗಳನ್ನು, ಸರ್ಪಗಳನ್ನು ತುಳಿಯುವುದಕ್ಕೆ ನಮಗೆ ಅಧಿಕಾರ ಕೊಟ್ಟ. ದುರಾತ್ಮ ಶಕ್ತಿಗಳಿಂದ, ದುಷ್ಟಶಕ್ತಿಗಳನ್ನು ನಾವು ಯುದ್ಧ ಮಾಡ್ತೀವಿ. ಆಗ ನಮ್ಮ ಸೇವೆಯಲ್ಲಿ ಎಷ್ಟು ಕೃಪೆ ಕೊಟ್ಟಿದ್ದಾನೆ ದೇವರು ನೋಡ್ರಿ. ಇಲ್ಲಿ ನಿಮಗೆ ಒಂದು ಮತ್ತೆಯ ಸುವಾರ್ತೆ 9ನೇ ಅಧ್ಯಾಯ 15ನೇ ವಚನಕ್ಕೆ ಓದಿದ್ರೆ, ಪೇತೂರು ಮನೆಗೆ ಹೋಗಿ ಅಲ್ಲಿ ಮರಿಯಳ ಮನೆಗೆ ಹೋಗಿದ್ದಾನೆ. ಜ್ವರದಿಂದ ತುಂಬ ಬಿಡ್ತು. ಆ ಜ್ವರ ಎಷ್ಟು ಸುಸ್ತಾಗ್ಬಿಡ್ತಂದ್ರೆ ಹೋಗಿ ಪ್ರಾರ್ಥನಾ ಮಾಡಿದ್ರೆ ಜ್ವರ ಬಿಟ್ಟೋಯ್ತು. ಇದು ಯಾರು ಮಾಡಿದ್ದಾರೆ? ದೆವ್ವಗಳ ಕಾಟ. ಈ ದೆವ್ವಗಳ ಕಾಟದಿಂದ ದೇವರು ಬಿಡುಗಡೆ ಮಾಡಿದ್ದಾರೆ. ಯಾರನ್ನ? ಮರಿಯಳನ್ನು. ಮರಿಯಳು ಏನು ಮಾಡಿದಾಳೆ ಅಂದರೆ ಸ್ವಸ್ಥತಾಗಿ ಕೂತುಕೊಂಡು ಉಪಚಾರ ಮಾಡ್ತಾ ಇದ್ದಾಳೆ. ಯಾರಿಗೆ? ಯೇಸು ಕ್ರಿಸ್ತನಿಗೆ. ಈ ಪರಿಚರ್ಯ ಯಾರ್ದು? ಯೇಸು ಕ್ರಿಸ್ತಂದು. ಪೌಲ್ ಏನು ಮಾಡ್ತಾ ಇದ್ದಾನೆ? ಈಗ ನಾವು ಅದನ್ನೇ ಹೇಳ್ತಾ ಇದ್ವಿ. ಕತ್ತಲೆಯೊಳಗಿಂದ ಬೆಳಕಿಗೆ ಬರಬೇಕು. ಯಾರು? ಕತ್ತಲೆಯಲ್ಲಿ ಇರುವ ಜನರು. ಕತ್ತಲೆಯೊಳಗಿಂದ ಬೆಳಕು. ಅವರಿಗೆ ವಾಕ್ಯದಲ್ಲಿ ಅವರನ್ನು ನಿಲ್ಲಿಸಿದರೆ ಅವರ ಪಾಪ ಅವರಿಗೆ ಕಾಣುತ್ತೆ. ಆವಾಗ ಏನು ಮಾಡ್ತಾರೆ? ಸ್ವಾಮಿ ಸ್ವಾಮಿ ನನ್ನನ್ನು ಕ್ಷಮಿಸು, ನಾನು ಪಾಪಿ. ಅದು ಗೊತ್ತಾಗಲಿಲ್ಲ ಅಂದರೆ ಕತ್ತಲಾಗಿದ್ದವ್ರಿಗೆ ಅವ್ರು ಏನು ಹೇಳ್ತಾರೆ? ನಾನು ಪಾಪ ಏನು ಮಾಡಿದ್ದೀನಿ? ನಾನೇನು ಪಾಪ ಮಾಡ್ತೀನಿ? ದಿನ ಬೆಳಿಗ್ಗೆಯಿಂದ ಸಂಜೆವರೆಗೂ ಒಂದು ಚಿಟ್ಕ ಹೇಳ್ತಾನೆ. ಈಗ ಇಷ್ಟು ಗಂಟೆಗೆ ನಾನೇನು ಪಾಪ ಮಾಡ್ತೀನಿ ಅಂತ. ಪಾಪ ಮಾಡಿಲ್ಲ ಅಂದರೆ ವಾಕ್ಯವು ನಿನ್ನ ಹತ್ರ ಇರೋದಿಲ್ಲ. ಪೇತೂರು ಮರಿಯಳ ಮನೆಗೆ ಹೋದರೆ ಸ್ವಸ್ಥತೆ ಮಾಡಿದ ಜ್ವರ ಬಿಟ್ಟೋಯ್ತು. ಈಗ ದೇವರು ವಾಕ್ಯವನ್ನು, ಸತ್ಯವಾಕ್ಯವನ್ನು ಪರಿಷ್ಕಾರವಾಗಿ ಬೋಧಿಸುತ್ತಾ ಮನಸ್ಸು, ಪ್ರತಿ ಮನುಷ್ಯನ ಮನಸ್ಸು ದೇವರ ಮುಂದೆ ಒಪ್ಪಿಸಬೇಕಂತ ರೀತಿಯಲ್ಲಿ ನಡೆಯುತ್ತಾವೆ. ಏಕೆ ಇವರು ರಿಸ್ಕ್ ತಗೊಂತಾ ಇದ್ದಾರೆ? ಸತ್ಯವಾಕ್ಯವನ್ನು ಹೇಗೆ ಬೋಧಿಸ್ತಾ ಇದ್ದಾರೆ ನೋಡ್ರಿ.
ಗುಪ್ತ ಕಾರ್ಯಗಳನ್ನು ನಾವು ಬಿಟ್ಟು ಬಿಟ್ಟು ತಂತ್ರದಲ್ಲಿ ನಡೆಯದೆ ದೇವರ ವಾಕ್ಯವನ್ನು ಕೆಡಿಸದೆ ಸತ್ಯ ಪರಿಷ್ಕಾರವಾಗಿ ಬೋಧಿಸುತ್ತಾ ಸಜ್ಜನರೆಂದು ಪ್ರತಿ ಮನುಷ್ಯನನ್ನು ದೇವರ ಮನಸ್ಸು ಮುಂದೆ ಒಪ್ಪಿಸಬೇಕಾದ ನಡೆಯುತ್ತೇವೆ. ಎಷ್ಟು ರಿಸ್ಕ್ ತಗೊಂತಾರೆ ಅವರು ಎಷ್ಟು ಬಾಧೆ, ಎಷ್ಟು ಕಷ್ಟ, ಎಷ್ಟು ಶ್ರಮೆ. ಅವರು ಮಾಡುವ ಸೇವೆಯಲ್ಲಿ, ಸುವಾರ್ತೆ ಸೇವೆಯಲ್ಲಿ ಎಷ್ಟು ಕಷ್ಟಗಳಿದ್ದಾವೆ ನೋಡ್ರಿ. ನೋಡಿದರೆ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೈವ ಪ್ರಭಾವವೆಂಬ ಪ್ರಕಾಶವು ಅನೇಕರಿಗೆ ಉಂಟಾಗೋದಕ್ಕೆ ನಮ್ಮ ಹೃದಯಗಳಲ್ಲಿ ಒಳೆದನು. ನಮ್ಮ ಹೃದಯದಲ್ಲಿ ದೇವರು ಒಳೆದನು. ಈ ಮಣ್ಣಿನ ಘಟದಲ್ಲಿ ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟಾದರೂ ಈ ಮಣ್ಣಿನ ಘಟದಲ್ಲಿ ದೇವರು ನೆಲೆಸಿದ್ದಾರೆ. ಈ ಮಣ್ಣಿನ ಘಟದಲ್ಲಿ ನೆಲೆಸಿ ಕತ್ತಲೆಯಲ್ಲಿರುವ ಪ್ರಜೆಗಳಿಗೆ ಬೆಳಕಾಗಿರುವುದಕ್ಕೆ ದೇವರು ಮ್ಯಾನ್ ಆಫ್ ದಿ ಗಾಡ್ ಅಂತಾರೆ ನೋಡ್ರಿ. ಹಾಗೆ ದೇವರು ಕತ್ತಲೆಯೊಳಗಿಂದ ಬೆಳಕಿಗೆ ಕರ್ಕೊಂಬರ್ಬೇಕಂತೆ. ಪ್ರಾರ್ಥನೆ ಮಾಡ್ರಿ, ಅದ್ಭುತ ಮಾಡ್ತಾನೆ, ಆಶ್ಚರ್ಯ ಕಾರ್ಯ ಮಾಡ್ತಾನೆ. ಅನೇಕರಿಗೆ ಉಂಟಾಗೋದಕ್ಕೆ ನಮ್ಮ ಹೃದಯದಲ್ಲಿ ಒಳೆದನು. ಅನೇಕರಿಗೆ ಉಂಟಾಗಬೇಕಂತ ದೇವರು ನಮ್ಮ ಹೃದಯದಲ್ಲಿ ಒಳೆದನು. ಬಲಾದಿ ಕತ್ಯವು 2 ಕೊರಿಂಥಿ 4ನೇ ಅಧ್ಯಾಯ 7ನೇ ವಚನ. ಬಲಾದಿ ಕತ್ಯವು ದೇವರೆಂದು ಹೊರತು ನಮ್ಮೊಳಗಿಂದ ಬಂದಿದ್ದಲ್ಲ ಎಂದು ತೋರುವುದಕ್ಕಾಗಿ ಈ ನಿಕ್ಷೇಪಣವು ಮಣ್ಣಿನ ಘಟದಲ್ಲಿ ನಮಗುಂಟು. ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟೆ, ಸಂಕಟ, ಬಾಧೆ ಇಷ್ಟು ಇದ್ರೂ ದೇವರ ವಾಕ್ಯವನ್ನು ಸತ್ಯವಾಗಿ ನುಡಿಯುವುದಕ್ಕೆ ಪೌಲನು ಕತ್ತಲೆಯೊಳಗೆ ಇದ್ದವರನ್ನು ಬೆಳಕಿಗೆ ತಂದ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆ ಅಪ್ಪ, ಈ ಮಣ್ಣಿನ ಘಟದಲ್ಲಿ ನಿಕ್ಷೇಪವಾಗಿ ಈ ಮಣ್ಣಿನ ಘಟದಲ್ಲಿ ನೀನು ನೆಲೆಸಿದೆಯಾ ತಂದೆ. ಸರ್ವ ವಿಧಗಳಲ್ಲಿಯೂ ನಮಗೆ ಇಕ್ಕಟ್ಟಿದ್ರು, ನಾವು ಸಂಕಟ ಪಡುವರಲ್ಲಿದ್ದರು ನೀನು ನಮ್ಮನ್ನು ತಾಳ್ಮೆ ಕೊಟ್ಟಿದೀಯ ತಂದೆ, ಆದರಣೆ ಕೊಟ್ಟಿದೀಯ ತಂದೆ. ಏಸಪ್ಪ ಸ್ತೋತ್ರ ಸ್ವಾಮಿ, ಕರ್ತನೇ ಸ್ತೋತ್ರ ಸ್ವಾಮಿ, ಸ್ತೋತ್ರ ಏಸಪ್ಪ ನಮ್ಮೊಂದಿಗಿದ್ದೀಯ ತಂದೆ. ನೀನು ಅಪ್ಪ, ನಿನಗೆ ಮಹಿಮೆ, ಘನತೆ, ಪ್ರಭಾವಗಳು ಯೇಸು ಕ್ರಿಸ್ತನಲ್ಲಿ ಚೆಲ್ಲಿಸ್ತಾ ಇದ್ದೇವೆ ತಂದೆ. ಆಮೆನ್.